ಇಷ್ಟೊತ್ತವರೆಗೂ ದೇವ ಇಲ್ಲೇ ಇದ್ದ. ಇಲ್ಲೇ ಇದ್ದು ಇಡೀ ರಾತ್ರಿ ನಿನ್ನ ನೋಡ್ಕೋತಿದ್ದ. ನಿಜನಾ? ನನ್ನ ಬಾವ ನನಗೋಸ್ಕರ ಬಂದಿದ್ರ? ನಾನು ನನ್ನ ಬಾವ ನೋಡ್ಬೇಕು ಮಹೇಂದ್ರ ಅವ್ರೆ, ಇವಾಗ್ಲೇ ನೋಡ್ಬೇಕು ಮಹೇಂದ್ರ. ವೈದೇಹಿ ಇರು, ಅವನ್ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾನೆ. ಹಾಗಾದ್ರೆ ಅಲ್ಲಿಗೆ ಹೋಗ್ತೀನಿ. ಯಾವ ದೇವಸ್ಥಾನ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ? ನನ್ನನ್ನು ಕರ್ಕೊಂಡು ಹೋಗಿ ಪ್ಲೀಸ್ ಪ್ಲೀಸ್, ನನ್ನ ಕರ್ಕೊಂಡು ಹೋಗಿ. ಒಂದ್ ನಿಮಿಷ, ನನ್ನ ಮಾತು ಕೇಳೀಗ. ಗುರುಗಳೇ, ಕರ್ಕೊಂಡೋಗ್ಬೋದು ಅವಳನ್ನ? ಈಕೆಗೆ ಚಿಕಿತ್ಸೆ ಎಷ್ಟು ಮುಖ್ಯನೋ ಅದಕ್ಕಿಂತ ಪ್ರೀತಿ ಹೆಚ್ಚು ಮುಖ್ಯ. ಈಕೆನು ಹುಷಾರಾಗಿ ಅಲ್ಲಿ ಕರ್ಕೊಂಡೋಗು. ಆಯ್ತು. ತುಂಬಾ ಸರಿನಮ್ಮ. ಥ್ಯಾಂಕ್ ಯು ವೆರಿ ಮಚ್. ಹುಷಾರು. ಬಾವಿದೆ, ನೀನು ಹುಷಾರಾಗಿ ಹೋಗಮ್ಮ. ಸ್ವಾಮಿ, ಹೋಮ ನಿರ್ವಿಘ್ನವಾಗಿ ಮುಗೀತು. ಈಗ ಹೋಗಿ ದೇವರಿಗೆ ಪ್ರದಕ್ಷಿಣೆ ಹಾಕಿ. ನಿಮ್ಮಿಬ್ಬರಿಗೂ ದೇವರ ಅನುಗ್ರಹದಿಂದ ಅಡೆತಡೆ ಇಲ್ಲದೆ ಮದುವೆ ನಡೆಯುತ್ತೆ. ದೇವಾಂಶ್, ನಡಿ, ಪುರೋಹಿತರು ಹೇಳ್ದಾಗ ಮಾಡು. ಅಖಿಲ, ಆ ದೇವ್ರ ಆಶೀರ್ವಾದ ಪಡೆಯೋದಕ್ಕೆ ಅಂತ ಬಂದಿದ್ಯಲ್ಲ, ನೀನು ಪ್ರದಕ್ಷಿಣೆ ಮಾಡಬೇಕು. ಮೊದಲು ಅಮ್ನೋರಿಗೆ ಪ್ರದಕ್ಷಿಣೆ ಹಾಕಬೇಕು, ಆಮೇಲೆ ಈಶ್ವರಂಗೆ. ಸೆಟಪ್ ಎಲ್ಲ ಅಲ್ಲಿ ಮಾಡಿದೀವಲ್ಲ, ಮೊದಲು ಇಲ್ಲಿಗೆ ಹೋಗು ಅಂತಿದಾರಲ್ಲ. ಸರಿ ಬಿಡು, ಕೊನೆಗೆ ಅಲ್ಲಿಗೆ ತಾನೇ ಬರೋದು. ಹಾ, ಕೊನೆಗಾದ್ರೂ ಆ ಮಹಾದೇವನ ಹತ್ರನೇ ಹೋಗ್ಬೇಕಲ್ವಾ ಪುರೋಹಿತ್ರೆ? ನನಗೆ ದೇವರ ಅನುಗ್ರಹ ಸಿಗೋದು ಅಂದ್ರೆ ನನ್ನ ಕಣ್ಮುಂದೆ ವೈದೇಹಿ ಬಂದು ನಿಂತ್ಕೊಳ್ಳೋದು ಮಾತ್ರ. ನನ್ನ ಪೂಜೆ ಫಲಿಸಿದ್ರೆ ವೈದೇಹಿ ಹುಷಾರಾಗಿ ನನ್ನ ಮುಂದೆ ಬಂದು ನಿಂತ್ಕೋತಾಳೆ. ಸ್ವಾಮಿ, ನೀವು ಭಕ್ತರಿಗೆ ಪ್ರಸಾದ ಕೊಟ್ಟು ದಾನ ಧರ್ಮ ಮಾಡಬಹುದು. ಹಾಗೆ ಆಗ್ಲಿ ಪುರೋಹಿತರೆ, ಅದನ್ನೇ ಮಾಡ್ತೀವಿ. ದೇವಾಂಶ್, ಆ ದೇವ್ರ ಆಶೀರ್ವಾದ ಏನಾದ್ರೂ ನನಗೆ ಸಿಕ್ಕಿದ್ರೆ ನಿನ್ ಮನ್ಸಲ್ಲಿ ನನ್ಗೆ ಜಾಗ ಕೊಡ್ತೀಯ ಅಲ್ವಾ? ಅದು ನನಗ್ ಸೇರಿತ್ತು. ನೀನ್ ಏನ್ ಯೋಚನೆ ಮಾಡ್ತಿದ್ಯ ಅಂತ ನನ್ಗೆ ಅರ್ಥ ಆಗುತ್ತೆ ಅಖಿಲ. ಆದ್ರೆ ನನ್ನ ಮನ್ಸಲ್ಲಿ ಜಾಗ ಇರೋದು ವೈದೇಹಿಗ್ ಮಾತ್ರನೇ. ಅದನ್ನ ನೀನ್ ಅರ್ಥ ಮಾಡ್ಕೋಬೇಕು. ಬಾಬಾ 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 ಬಾಬಾ. ವೈದೇಹಿ, ವೈದೇಹಿ ಇರು. ವೈದೇಹಿ, ಅಮ್ಮ. ನಿನ್ಕೋ ವೈದೇಹಿ. ನಾನು ಹೇಳದ್ ಕೇಳು ವೈದೇಹಿ, ಸುಮ್ನೆ ಓಡ್ಬೇಡ. ನಿನ್ಗೆ ಆಯಾಸ ಆಗೋದು. ದೇವಂಶ್ ಇಲ್ಲೇ ಎಲ್ಲ ಇರ್ತಾನೆ, ವೇಟ್ ಮಾಡು. ಖಂಡಿತ ಅವ್ನು ನಿನಗೆ ಕಾಣಿಸ್ತಾನೆ. ಮೊದಲು ಕೂತ್ಕೊ ನೀನು, ನಾನು ಹುಡುಕಿ ಅವನನ್ನ ಕರ್ಕೊಂಡ್ಬರ್ತೀನಿ. ಇಲ್ಲ ಮಹೇಂದ್ರ ಅವ್ರೆ, ನನ್ ಭಾವ ನೋಡೋವರೆಗೂ ನನ್ ಮನ್ಸಿಗೆ ಸಮಾಧಾನ ಇರಲ್ಲ. ನಾನು ಒಂದ್ ಕಡೆ ನಿಲ್ಲಕ್ಕೂ ಆಗಲ್ಲ. ಮಹೇಂದ್ರ ಅವ್ರೆ, ನೀವ್ ಹೇಳ್ತಿರೋದು ನಿಜಾನೇ ಅಲ್ವಾ? ನನ್ ಭಾವ ನನ್ಗೋಸ್ಕರ ಬಂದ್ರು ಅಲ್ವಾ? ನನ್ನನ್ನು ಗುರ್ತು ಹಿಡಿದ್ರು ಅಲ್ವಾ? ನಿಜವಾಗ್ಲೂ ವೈದೇಹಿ, ಇಲ್ಲೇ ಎಲ್ಲೋ ಇರ್ತಾನೆ. ನಿನ್ಗೋಸ್ಕರ ಪೂಜೆ ಮಾಡ್ಸೋಕ್ ಬಂದಿದ್ದಾನೆ.
ಹಾಗಾದ್ರೆ ನನ್ನ ಭಾವ ನೋಡ್ಬೇಕು, ಇವಾಗ್ಲೇ ಈ ಕ್ಷಣನೇ ನೋಡ್ಬೇಕು. ಬಾವ ವೈದೇಹಿ 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 ಬಾ, ಎಲ್ಲಿ ಹೋದೆ ದೇವಾಂಶ್ ನೀನು? ಇವಳ ಕಷ್ಟನ ನನ್ನ ಕೈಯಲ್ಲಿ ನೋಡಕ್ಕೆ ಆಗ್ತಿಲ್ಲ. ಛೇ, ಬಾವ 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 ಎಲ್ಲಿದ್ಯಾ ಬಾವ? ಬಾವ 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 ಎಲ್ಲಿದ್ಯಾ ಬಾವ? ಎಲ್ಲಿ ಹೋದೆ ದೇವಾಂಶ್? ದೇವಾಂಶ್ ದೇವಾಂಶ್ ಬಾವ 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 ದೇವಾಂಶ್, ಅಪ್ಪಾ ಎಲ್ಲಿ ಹೋದೆ ದೇವಾಂಶ್? ದೇವಾಂಶ್ 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 ದೇವಾ ಬಾ, ಎಲ್ಲಿ ಅಂತ ತೊಡ್ಕೋದೀವಿ ನನ್ನ? ದೇವಾಂಶ್ ಯಾಕೆ ನನ್ನ ತಡೆದ್ರಿ? ಅವರೆಲ್ಲರೂ ಇಲ್ಲೇ ಇದ್ದಾರೆ ವೈದೇಹಿ. ನಿನ್ನ ನೋಡಿದ್ರೆ ದೇವಾಂಶ್ ಜೊತೆ ಮಾತಾಡಕ್ ಬಿಡಲ್ಲ. ನಾವು ತುಂಬಾ ಹುಷಾರಾಗಿ ದೇವಾಂಶ್ನ ಮೀಟ್ ಮಾಡಬೇಕು. ಬಾವ ನನ್ನ ಗುರ್ತ್ ಹಿಡ್ದಾಯ್ತಲ್ವಾ, ಇನ್ನೇನ್ ಸಮಸ್ಯೆ? ಏನೋ ಸಮಸ್ಯೆ ಇದೆ. ಇಲ್ಲ ಅಂದ್ರೆ ರಾತ್ರಿ ಎಲ್ಲ ನಿನ್ನ ಜೊತೆಗೆ ಎದ್ದೋನು ಎಲ್ಲರ ಹತ್ರನೂ ನೀನೇ ವೈದೇಹಿ ಅಂತ ಹೇಳ್ಬಿಡ್ತಿದ್ನಲ್ಲ. ಹೇಳಿಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ. ನನಗೆ ಬೇಕಾಗಿರೋದು ನೀವಿಬ್ರು ಒಂದಾಗೋದು, ಅದು ಕೂಡ ಯಾವುದೇ ಸಮಸ್ಯೆ ಇಲ್ದೇನೆ. ಅರ್ಥ ಆಯ್ತಾ ನಿಂಗೆ? ಮಹೇಂದ್ರ ಅವರೇ, ಬಾವ ಬಾವ ಇರೋ ವೈದೇಹಿ, ಬಾವ ಅವರೆಲ್ಲರೂ ಅಲ್ಲೇ ಇದ್ದಾರೆ. ಇಲ್ಲ, ನನ್ ಬಾವ ನೋಡ್ಬೇಕು. ಬಿಡಿ, ನನ್ನಲ್ಲಿ ಹೋಗ್ಬೇಕು, ಬಿಡಿ. ವೈದೇಹಿ ವೈದೇಹಿ ಹುಷಾರಾಗಬೇಕು. ನಾನು ಅಲ್ಲಿಗೆ ಹೋಗೋಷ್ಟರಲ್ಲಿ ಅವಳು ಕಣ್ಬಿಟ್ಟು ನನ್ನ ನೋಡಬೇಕು. ಬಾವ ಅಮ್ಮ, ಇಲ್ಲೇನ್ ಮಾಡ್ತಾ ಇದೀಯ ನೀನು? ದೇವಾಂಶ್ ಎಲ್ಲಿ? ಇಬ್ರು ಒಟ್ಟಿಗೆ ಇರ್ಬೇಕು ಅಂತ ಹೇಳಿದ್ನಲ್ಲ. ಒಟ್ಟಿಗೆನೆ ಬಂದ್ವಿ. ನನ್ನ ಕಾಲಿಗೆ ತೆಂಗಿನಕಾಯಿ ಚಿಪ್ ಚುಚ್ಕೊಂಡ್ರು, ನನ್ನ ಕಡೆ ಗಮನಿಸ್ದೆ ಹಾಗೆ ಹೊಟ್ಟೋದ ಅವನು. ಅವನ್ ತಲೆ ಕೆಡಿಸ್ಕೊಳ್ಳಲ್ಲ ಅಂತಾನೆ ಅಲ್ವಾ ನಾವ್ ಇಷ್ಟೆಲ್ಲ ಒದ್ದಾಡ್ತಿರೋದು. ನೀನೇ ಬಿಡ್ದೇನೆ ಅವನನ್ನ ಹಿಡ್ಕೋಬೇಕು. ನೀನೇನು ಟೆನ್ಷನ್ ಮಾಡ್ಕೋಬೇಡ. ದೇವಾಂಶ್ ನಿನ್ ಜೊತೆ ಸಪ್ತಪದಿ ತುಳಿಲೇಬೇಕು. ನಿನ್ ಹಣೆಗೆ ಸಿಂಧೂರ ಇಡ್ಲೇಬೇಕು. ಅದು ಶಿವನ್ ಎದುರುಗಡೆ. ಅಲ್ಲಿಗೆ ಬರ್ತಾನೆ. ಬಾ, ಎದ್ದೇಳು.
ಓ ಅಚ್ಚೆ, ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ. ಇಲ್ಲಿಗೆ ಕರ್ಕೊಂಬಂದಿದ್ಯಲ್ಲ, ದೇವಾಂಶಲ್ಲಿ ಅಮ್ಮನವ್ರ ಗುಡಿಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ. ಅಲ್ಲಿಂದ ಬರಬೇಕಾಗಿರೋದು ಇಲ್ಲಿಗೆ, ನಡಿಬೇಕಾಗಿರೋದು ಇಲ್ಲೇ. ದೇವಾಂಶಿ ಕುಂಕುಮನ ಅಖಿಲನ್ ಹಣೆಗೆ ಇಡೋ ಹಾಗೆ ಮಾಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಅದನ್ನ ಎಲ್ರೂ ನೋಡೋ ಹಾಗೆ ಮಾಡಬೇಕು. ನಡಿ. ದೇವಾಂಶ್ 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 ಎಲ್ಲಿದ್ಯಾ ದೇವಾಂಶ್? ಪ್ಲೀಸ್ ಸೈಡಿಗೆ ಬನ್ನಿ. ಏ ಸಾರಿ ಸಾರಿ. ಊರ್ಮಿಳ, ನಿಂಗೇನೂ ಆಗಿಲ್ಲ ಅಲ್ವಾ? ನನಗೇನು ಆಗಿಲ್ಲ. ಕೈ ಎತ್ತೋ. ಏಯ್, ಯಾರೋ ನೀನು? ನೋಡ್ಕೊಂಬರ್ಬೇಕು ತಾನೆ, ಕಣ್ ಕಾಣಿಸ್ತಿಲ್ವಾ ನಿಂಗೆ? ಅಯ್ಯೋ ಕ್ಷಮಿಸ್ಬಿಡಿ, ನೋಡಲಿಲ್ಲ ನಾನು. ಯಾವುದೋ ಅರ್ಜೆಂಟಲ್ಲಿ ಕಾಲ್ ಸ್ಲಿಪ್ ಆಗಿ ಜಾರ್ಬಿಟ್ಟೆ. ಇದು ಬೇಕಂತ ಮಾಡಿದ್ದಲ್ಲ. ಐಮ್ ಸಾರಿ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಬಿಡು, ಹೋಗು. ದಯವಿಟ್ಟು ಕ್ಷಮಿಸ್ಬಿಡಿ. ಏನು ಅನ್ಕೋಬೇಡಿ, ಈ ಗಡಿ ಬಿಡಿಲಿ ನನ್ನ ಕೈಗಂಟಿದ ಕುಂಕುಮನ ನಿಮ್ಮ ಹಣೆಗಿಟ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಮಾಡೋದೆಲ್ಲ ಮಾಡಿ ಸಾರಿ ಹೇಳ್ತಾ ಇದೆಯಲ್ಲ, ಹೋಗೋ ಮೊದಲು. ಐ ಆಮ್ ಸಾರಿ ರೀ. ಈ ಅಖಿಲನ್ ಮೇಲೆ ಎಷ್ಟೇ ಒಲವು ಬಂದ್ರು ದೇವಾಂಶ ಹತ್ರ ಇರೋ ಅಧಿಕಾರನ ಕಿತ್ಕೊಳ್ಳೋಣ ಅಂತ ನನ್ನನ್ನು ನಾನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ, ಈಗ ಇವನ್ ಯಾವನೋ ಬಂದು ಇವಳ ಮೇಲೆ ಬಿದ್ದು ಹಣೆಗೆ ಕುಂಕುಮ ಬೇರೆ ಇಟ್ಬಿಟ್ಟ. ಓ, ಈ ಚಾನ್ಸ್ ನನಗೆ ಸಿಕ್ಕಿದ್ರೆ ಚೆನ್ನಾಗಿರೋದು. ಛೇ, ಏನ್ ಹೀಗಾಗೋಯ್ತಲ್ಲ ಊರ್ಮಿಳಾ. ದೇವಾಂಶ್ ಅವ್ನ ಕೈಯಾರೆ ಹಣೆಗೆ ಕುಂಕ್ ಮಾಡ್ತಾನೆ ಅನ್ಕೊಂಡ್ರೆ ಅವನ್ ಯಾವಂದೋ ಕೈಲಿ ಕುಂಕ್ ಮಾಡಿಸ್ಕೊಳ್ಳೋ ಹಾಗಾಗೋಯ್ತಲ್ಲ. ಅಂದ್ರೆ ನಾವಿಬ್ರು ಮದ್ವೆ ಆಗೋದ ದೇವ್ರಿಗೆ ಇಷ್ಟ ಇಲ್ಲ ಅಂತನಾ? ಅಷ್ಟೇ ಆಗಿರೋದು ಬಿಡು. ಇಲ್ಲ ಅಂದ್ರೆ ನಾವೊಂದು ಅನ್ಕೊಂಡಾಗ ಆ ದೇವ್ರು ಹೀಗಾಗೋಗಿ ಯಾಕೆ ಮಾಡ್ತಾನೆ? ಓ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಖಿಲ? ಇದನ್ನೆಲ್ಲ ನೀನ್ ತಲೆಗೆ ಹಾಕೋಬೇಡ. ಅಷ್ಟಕ್ಕೂ ಅವನ್ ಯಾರು? ಅವನ್ ಯಾಕೆ ನನ್ನ ಹಣೆಗೆ ಕುಂಕ್ ಮಾಡ್ಬೇಕಿತ್ತು? ಅಖಿಲ, ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ದೆ ಅಲ್ಲ. ಗುಡಿಲಿ ಪುರೋಹಿತರು ನಮ್ ಹಣೆಗೆ ಕುಂಕುಮ ಇಡೋದಿಲ್ವಾ? ಇದು ಕೂಡ ಹಾಗೆ ಅನ್ಕೋ. ಇಲ್ಲ ಊರ್ಮಿಳಾ, ನನಗೆ ಯಾಕೋ ಈ ಮದ್ವೆ ನಡೆಯಲ್ಲ ಅಂತ ಅನ್ನಿಸ್ತದೆ. ಅಷ್ಟು ದೊಡ್ಡ ಲಾಯರ್ ನೀನು, ಇಷ್ಟೊಂದು ಎಮೋಷನಲ್ ಆಗಿ ಹೇಗೆ ಯೋಚನೆ ಮಾಡ್ತೀಯ ಅಖಿಲ? ನಡೀದೇ ಇರೋದನ್ನ ನಡೆಯೋ ಹಾಗೆ ಮಾಡಿದ್ರೆ ತಾನೇ ದೇವಾಂಶು ನಿನ್ ಸ್ವಂತ ಆಗೋದು. ಈಗೇನೂ ಆಗಿಲ್ಲ. ನಮ್ ಪ್ಲಾನ್ ಇನ್ನ ಆನ್ ಅಲ್ಲೇ ಇದೆ. ದೇವಾಂಶ್ ಇಲ್ಲಿಗೆ ಬರ್ತಾನೆ, ನಿನ್ ಜೊತೆಗೆ ಅವನು ಪ್ರದಕ್ಷಿಣೆನೂ ಹಾಕ್ತಾನೆ, ನಿನ್ ಹಣೆಗೆ ಕುಂಕುಮನೂ ಇಡ್ತಾನೆ. ಅದನ್ನ ಎಲ್ರೂ ನೋಡ್ತಾರೆ. ನಾನು ಕುಂಕುಮ ತರ್ತೀನಿರು.
ಬಾವಾ ವೈದೇಹಿ ನಿನ್ಗೇನಾಗಿಲ್ಲ ತಾನೆ? ವೈದೇಹಿ ನಿನ್ಗೇನಾಗಿಲ್ಲ ತಾನೆ? ಆಗ್ತಿತ್ತೇನೋ ಬಾವ. ನನಗೋಸ್ಕರ ನೀನಿಷ್ಟು ಒದ್ದಾಡ್ತಿದ್ಯಾ ಅಂತ ನನ್ ಮನ್ಸಿಗೆ ಗೊತ್ತಾಗೋಯ್ತೇನೋ. ನಿಂತ್ ಹೋಗ್ಬೇಕಾಗಿದ್ದು ಮತ್ತೆ ಜೀವ ಪಡ್ಕೊಂಡ್ಬಿಡ್ತು ಬಾವ. ಹೋಗ್ಬೇಕಾಗಿದ್ದ ಪ್ರಾಣ ಮತ್ತೆ ಬಂದ್ಬಿಡ್ತು ಬಾವ. ನಿನಗೋಸ್ಕರನೇ ಬಾವ, ನಿನಗೋಸ್ಕರನೇ. ಏನ್ ಹಾಗೆ ನಿಂತ್ಕೊಂಡ್ಬಿಟ್ಟೆ? ವೈಶಾಲಿ ಬಂದ್ಬಿಟ್ಟಿದ್ದಾಳೆ. ನಿನ್ಗೇನಾಗ್ಬಿಡುತ್ತೋ ಅಂತ ತುಂಬಾ ಹೆದರ್ಕೊಂಡಿದ್ದೆ ವೈದೇಹಿ. ಇಡೀ ರಾತ್ರಿ ಒಂದು ಕ್ಷಣನೂ ಕಣ್ಮುಚ್ಚಿಲ್ಲ. ದೇವ್ರನ್ನ ಬೇಡ್ಕೋತಾನೆ ಇದ್ದೆ, ನನ್ ವೈದೇಹಿನ ನನಗೆ ಕೊಟ್ಬಿಡಪ್ಪ ದೇವ್ರೆ ಅಂತ. ಇಲ್ಲಡು, ಇವಾಗ ಕೂಡ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮ ಮಾಡಿಸ್ ಬಂದೆ, ನಿನ್ನನ್ನ ನನಗೆ ವಾಪಸ್ ಕೊಟ್ಬಿಡು ಅಂತ. ಆ ದೇವ್ರಿಗೆ ನನ್ನ ಪ್ರಾರ್ಥನೆ ಕೇಳಿಸ್ತು ಅನ್ಸುತ್ತೆ, ನಿನ್ನ ವಾಪಸ್ ಕಳಿಸ್ಕೊಟ್ಬಿಟ್ಟ. ಅವಳು ಇಲ್ಲಿಗೂ ಬಂದ್ಬಿಟ್ಲು. ಇನ್ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆದಂಗೆ ಊರ್ಮಿಳಾ. ಬಂದಿರೋಳು ವೈದೇಹಿ ಅನ್ನೋ ಹಾಗೆ ಅಷ್ಟೊಂದು ಯಾಕೆ ತಲೆ ಕೆಡ್ಸ್ಕೊತಾ ಇದ್ಯಾ? ಅವಳು ವೈಶಾಲಿ ತಾನೇ? ಇಲ್ಲ ಇಲ್ಲ, ಅವಳು ವೈಶಾಲಿನೇ. ವೈಶಾಲಿನೇ? ಆದ್ರೆ ಅವರಿಬ್ರು ಮೂವ್ ಆಗ್ತಿರೋದ್ ನೋಡ್ತಿದ್ರೆ ಹಾಗ ಅನ್ಸ್ತಿಲ್ವಲ್ಲ. ನೀನ್ ಯಾವಾಗ ಗುರ್ತು ಹಿಡಿತೀವ ಅಂತ ನಾನ್ ಕಾಯ್ತಾ ಇದ್ದೆ ಬಾವ. ಯಾವ ಕ್ಷಣದಲ್ಲಾದ್ರೂ ನನ್ನನ್ನ ಗುರ್ತು ಹಿಡಿತೀಯ ಅನ್ನೋ ನಂಬಿಕೆನಲ್ಲೇ ಬದುಕಿದ್ದೆ. ಆದ್ರೆ ನೀನ್ ಯಾವಾಗ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡ್ಬಿಟ್ಯೋ, ಇನ್ನ ಆಸೆಗಳನ್ನ ಇಟ್ಕೊಳ್ಳೋದ್ರಲ್ಲಿ ಉಪಯೋಗ ಇಲ್ಲ ಅನ್ನಿಸ್ತು. ನೀನ್ ಬೆರಳಿಗೆ ಉಂಗ್ರ ಬಿದ್ದಿದ್ ಮರುಕ್ಷಣನೇ ಈ ಪ್ರಾಣ ನಿಂತು ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇನ್ನು ನಾನ್ ಜೀವಂತವಾಗಿ ಇದ್ದೀನಿ ಅಂದ್ರೆ ಈ ನಿಶ್ಚಿತಾರ್ಥ ನಡೀದೇ ಇರೋದೇ ಕಾರಣ ಅನ್ಸತ್ತೆ ಬಾವ. ನಿನ್ ಕೈ ಬೆರಳಿಗೆ ಏನಾಗಿದೆ ಬಾವ? ಇಲ್ ಬೇಡ ವೈದೇಹಿ, ನನ್ ಜೊತೆ ಬಾ, ಹೇಳ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ? ಏನೋ ನಡೀತಿದೆ ಊರ್ಮಿಳಾ. ದೇವನ್ ಮೇಲೆ ನನಗೆ ಯಾಕೋ ಡೌಟ್ ಬರ್ತಿದೆ. ಇಷ್ಟು ದಿನ ವೈಶಾಲಿ ಕಂಡ್ರೆ ಆಗ್ತಿರ್ಲಿಲ್ಲ, ಆದ್ರೆ ಈಗ ನೋಡು ಊರ್ಮಿಳಾ. ಅಖಿಲ, ಯೋಚನೆ ಮಾಡ್ಬೇಡ ಅಂತ ಹೇಳ್ದೆ ಅಲ್ಲ. ಮತ್ತೆ ಇಲ್ಲಿಗೆ ಬಂದು ಅವಳೇ ವೈದೇಹಿ ಅಂತ ಹೇಳಿದಕ್ಕೆ ಆಚೆ ಕಳಿಸ್ತಿದ್ದಾನೆ ಅನ್ಸುತ್ತೆ. ನೀನ್ ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಬರ್ತೀನಿ. ಊರ್ಮಿಳಾ, ಊರ್ಮಿಳಾ, ನೀನೆಲ್ಲಿಗೆ? ಅವಳು ವಾಪಸ್ ಬರಲ್ಲ, ಸಾಯ್ತಾಳೆ ಅಂತ ಏನೇನೋ ಹೇಳ್ದೆ. ಮತ್ತೆ ವಾಪಸ್ ಹೇಗ್ ಬಂದ್ಲು? ಅದೇ ಅರ್ಥ ಆಗ್ತಾ ಇಲ್ಲ ಊರ್ಮಿಳಾ. ನಿನ್ಗೇನು ಅರ್ಥ ಆಗಲ್ಲ, ನಿನ್ ಕೈಲಿ ಏನೂ ಆಗಲ್ಲ. ಬಾಯ್ ಮುಚ್ಕೊಂಡು ಇಲ್ಲೇ ನಿಂತ್ಕೋ.